ವೈಟ್ಫೀಲ್ಡ್ ನಾರಾಯಣ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟಲ್ಲಿ ನಮ್ಮ CCB ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಆಲ್ರೆಡಿ ಸಾಕಷ್ಟು ಡ್ರಗ್ಸ್ದು ಸೀಸರ್ ಆಗಿದೆ. ಫಸ್ಟ್ CCB ಇರಲಿ. CCB ವಿಂಗಿಂದ ANW ವಿಂಗಿಂದ ಒಟ್ಟು 10 kg 369 ಗ್ರಾಮ್ MDMA ಮತ್ತು 8 kg ಹೈಡ್ರೋ ಗಾಂಜಾ ಟೋಟಲ್ 28.75 crores ವರ್ತ್ದು ಸೀಸ್ ಆಗಿದೆ. ಇದರಲ್ಲಿ 3 ಪ್ರಕರಣ ದಾಖಲಾಗಿದೆ. ಒಂದು ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9 kg 254 MDMA ಕ್ರಿಸ್ಟಲ್ ವರ್ತ್ 18.5 crores. ಇಲ್ಲಿ ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಪ್ಸ್ಕೊಂಡಿಂಗ್ ಇದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಇವರು ಡೆಲ್ಲಿ 2023 ಡೆಲ್ಲಿಗೆ ಲ್ಯಾಂಡ್ ಆಗಿದ್ದರು ಟೂರಿಸ್ಟ್ ವೀಸಲ್ಲಿ ಮತ್ತು ಇಲ್ಲಿ ಸೆಟಲ್ ಆಗಿ ಡೆಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಲೋ ಪ್ರೈಸಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಸೇಲ್ ಮಾಡಲಿಕ್ಕೆ ಈ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದರು. ನಾವು ಅದರ ಬಗ್ಗೆ ತನಿಖೆ ಮಾಡ್ತಾಯಿದ್ದೀವಿ. ಎರಡನೇ ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 1 kg 115 ಗ್ರಾಮ್ MDMA ಕ್ರಿಸ್ಟಲ್ ವರ್ತ್ 2.25 crores ಸೀಸ್ ಆಗಿದೆ. ಇಲ್ಲಿ ಕೂಡ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ. ಅವರು 2021 ಬಿಸ್ನೆಸ್ ವೀಸಾದಲ್ಲಿ ಅವರು ಇಂಡಿಯಾಕ್ಕೆ ಬಂದಿದ್ದರು. ಈ ಪರ್ಟಿಕ್ಯುಲರ್ ಆರೋಪಿ ಮೇಲೆ ನಮ್ಮ ಗೋವಿಂದಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೆಬ್ರವರಿ 2024 ಕೇಸ್ ರಿಜಿಸ್ಟರ್ ಆಗಿದೆ. ಜುಡಿಷಿಯಲ್ ಕಸ್ಟಡಿ ಇದ್ದರು. ಕಳೆದ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗಿದ್ದರು. ಮತ್ತು ಈಗ ಸದ್ಯಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನು 3ನೇ ಪ್ರಕರಣ ಇದು ಕಸ್ಟಮ್ಸ್ ಆಫೀಷಿಯಲ್ಸ್ ಮಾಹಿತಿಯ ಆಧಾರ ಮೇಲೆ ನಮ್ಮ ಫಾರಿನ್ ಪೋಸ್ಟ್ ಆಫೀಸ್ ಚಾಮರಾಜಪೇಟ್ ಅಲ್ಲಿ 8 kg ಹೈಡ್ರೋ ಗಾಂಜಾ ವರ್ತ್ 8 crores ಅದು ಸೀಸ್ ಆಗಿದೆ. ಇದರ ಬಗ್ಗೆ ಕೂಡ ನಮ್ಮ ಸ್ಕ್ವಾಡ್ ಅವರು ಇಬ್ಬರು ಆರೋಪಿ ಬಗ್ಗೆ ಅವ್ರಿಗೆ ಹೆಸರು ಗೊತ್ತಾಗಿದೆ. ಅವ್ರದ್ದು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರು ಸದ್ಯಕ್ಕೆ ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾಗಿ ಇವತ್ತು 3 ಪ್ರಕರಣ ಎಲ್ಲ ಸೇರಿ 28.75 crores ವರ್ತ್ ರಿಕವರಿ ಇದೆ. ಆಲ್ರೆಡಿ ಈ ವರ್ಷ ಇಲ್ಲಿವರೆಗೆ ನಾವು 113 ಕೋಟಿ ಅಂದಾಜು ರಿಕವರಿ ಆಗಿದೆ. ಇದು ಸೇರಿದರೆ ಇನ್ನು ಆಲ್ಮೋಸ್ಟ್ 142 ಅಂದಾಜು 142 ಕೋಟಿದು ರಿಕವರಿ ಇದೆ. ಸೊ ಇದು ಒಂದು ದಾಖಲಾತಿ ರಿಕವರಿ ಆಗಿದೆ. ಆದರೆ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆ ಈ ಥರ ಪದೇ ಸ್ಟಾಕ್ಸ್ ಜಾಸ್ತಿ ಬರ್ತಾಯಿದೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ನಮಗೆ ಬರ್ತಾಯಿದೆ. ಮತ್ತು ನಮ್ಮವರು ತುಂಬ ಒಳ್ಳೆ ಕೆಲಸ ಮಾಡಿ ದೊಡ್ಡ ಒಂದು ಟೀಮ್ ರಚನೆ ಮಾಡಿ ಬೇರೆ ಬೇರೆ ಕಡೆ ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಮತ್ತು ನಾವು ಇನ್ನೂ ಕೆಲವು ಮಾಹಿತಿ ಆ್ಯಸ್ ಆಫ್ ನಾವು ಕೂಡ ಕೆಲವು ನಮಗೆ ಮಾಹಿತಿ ಬರ್ತಾಯಿದೆ. ನಾವು ಅದನ್ನು ಪತ್ತೆ ಮಾಡ್ತೀವಿ ಮತ್ತು ಸೀಸ್ ಮಾಡ್ತೀವಿ ನಮ್ಮ ಟೀಮ್ ಅವ್ರ ಬದಲಿ. ಇದು 5-6 ನಿಮಿಷ ಆಗಿದೆ. ಅದೇ ನೀವು ನೋಡಿರ್ಬೋದು ಅಲ್ಲಿ ಟೀ ಪುಡಿದು ಪ್ಯಾಕೆಟಲ್ಲಿ ಕಾರ್ಟೂನ್ ಬಾಕ್ಸಲ್ಲಿ ಇದು ಕಳಿಸ್ತಾಯಿದ್ರು. ಸೊ ಮೇಲೆ ನೋಡೋಕ್ಕೆ ಗೊತ್ತಾಗಲ್ಲ. ಆದರೆ ನಮ್ಮ ಮಾಹಿತಿ ಆಧಾರ ಮೇಲೆ ಮತ್ತು ಡಾಗ್ ಸ್ಕ್ವಾಡ್ ಕೂಡ ಇದರಲ್ಲಿ ಯೂಸ್ ನಾವು ಮಾಡಿದ್ದೀವಿ. ಡಾಗ್ ಸ್ಕ್ವಾಡ್ ಯೂಸ್ ಮಾಡ್ತಾಯಿದ್ದೀವಿ. ಅದು ಒಳ್ಳೆ ಕೆಲಸ ಆಗಿದೆ.
ಹೌದು, ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಹಳೆ ಕೇಸಸಲ್ಲಿ ಕೂಡ ಅರೆಸ್ಟ್ ಮಾಡಿದ್ದೀವಿ ನಾವು. ಅರೆಸ್ಟ್ ಆಗಿದ್ದಾರೆ. ಈ ಕೇಸಲ್ಲಿ ಕೂಡ ಇಬ್ಬರದ್ದು ಹೆಸರು ಗೊತ್ತಾಗಿದೆ. ಓಕೆ, ಅರೆಸ್ಟ್ ಮಾಡ್ತಾರೆ. ಹೌದು, ಇದು ಅಂದರೆ ಯಾಕಂದರೆ ಇದರಲ್ಲಿ ಪಾರ್ಸಲ್ ಗೊತ್ತಾಗುತ್ತೆ ಯಾರು ಬುಕ್ ಮಾಡಿದ್ದಾರೆ, ಎಲ್ಲಿ ಹೋಗ್ತಾ ಇದೆ. ಕೆಲವು ಫಾಲ್ಸ್ ಅಡ್ರೆಸ್ ಇರ್ತದೆ, ಬಟ್ ಆ ಅಡ್ರೆಸ್ ಇಟ್ಕೊಂಡು ಬೇರೆ ಆ್ಯಕ್ಚುಲ್ ಜಾಗಕ್ಕೆ ನಾವು ಹೋಗಿದ್ದೀವಿ. ಅರೆಸ್ಟ್ ಆಗಿದೆ ಆಲ್ರೆಡಿ ಹಳೆ ಕೇಸಲ್ಲಿ. ಹೊಸ ವರ್ಷ ಹಳೆ ವರ್ಷದ ಪ್ರಶ್ನೆ ಇಲ್ಲ, ಇದು ಕ್ರೈಮ್ ಇದೆ ನೋಡೋಣ. ಅಲ್ಲ, ಅದು ಹೇಳೋದಿಲ್ಲ ಅವರು. ಕಳೆದ ಕೇಸಲ್ಲಿ ಹೇಳಿದ್ರು ಕರೆಕ್ಟಾಗಿ, ಅದಕ್ಕೆ ನಾನು ನಿಮಗೆ ಹೇಳಿದೆ. Okay, thanks. Very good. Thanks. So we are announcing a reward of for the entire team, CCB team ge 50,000 reward. ಕಡಿಮೆ ಇದ್ದಾರೆ, 25 ಜನ ಇದ್ದಾರೆ. ಕ್ಯಾಶ್ ರಿವಾರ್ಡಲ್ಲಿ ನಮ್ಮ ಆಫೀಸರ್ಸ್ ಎಂಟೈಟಲ್ ಇಲ್ಲ. ಏನ ಮುಗಿಲಿದೆ ಅಂತ ಮುಗಿಲಿ. ನೆಕ್ಸ್ಟ್ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದನ್ನು ತುಂಬ ಒಂದು ಒಳ್ಳೆ ಕೆಲಸ ಆಗಿದೆ. ಇಲ್ಲಿ HBT ಒಂದು ಆಗಿತ್ತು, ಹೌಸ್ ಥೆಫ್ಟ್. ಹಲೋ, ಎನಿಥಿಂಗ್ ಅರ್ಜೆಂಟ್ ಇದೆ? ಹಾಂ, I understand the DCP here with me. ಹೇಳ್ತೇನೆ, ಮಾತಾಡ್ಬೋದು. ಇವರೇ ಎಸ್ ಮ್ಯಾಟರ್ ಬರ್ತಾ ಇದೆ. ಈಗ ಹೋಗಿ ಫೋನಲ್ಲಿ ಮಾತಾಡಿ. ಎಸ್ ಸರಿ ಸರ್. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು HBT ಆಗಿತ್ತು. ಅದರಲ್ಲಿ ಟೋಟಲ್ 1,35,00,000 ಅಮೌಂಟ್ ಹೋಗಿತ್ತು ಅದರಲ್ಲಿ. ಇದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ, ಯಾಕೆಂದರೆ ಒಬ್ಬ ಜನ ಯಾರು ಅವ್ರಿಗೆ ವಾಚ್ ಮಾಡಿ, ಈ ಪರ್ಟಿಕ್ಯುಲರ್ ಯಾರು ಕಂಪ್ಲೇನೆಂಟ್ ಇದ್ದಾರೆ, ಇವರು ರೆಗ್ಯುಲರ್ ಆಗಿ ಅವ್ರ ಊರಿಗೆ ಕೋಲಾರ್ಗೆ ಹೋಗ್ತಿದ್ರು. ಆದರೆ ಅವ್ರದ್ದು ಕ್ಯಾಶ್ ಡೀಲಿಂಗ್ ಜಾಸ್ತಿ ಇತ್ತು, ಯಾಕೆಂದರೆ ಅವ್ರದ್ದು ಡೈಲಿ ಬಿಸ್ನೆಸ್ಸಲ್ಲಿ ಕ್ಯಾಶ್ ವ್ಯವಹಾರ ಇತ್ತು. ಈ ವಿಷಯ ಇನ್ನೊಬ್ಬ ಅವ್ರ ಸ್ನೇಹಿತರು, ಅವರು 6 ವರ್ಷದಿಂದ ಸ್ನೇಹಿತರು, ಈಗ ಇತ್ತೀಚೆಗೆ ಇರಲಿಲ್ಲ. ಆದರೆ ಅವ್ರದ್ದು ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ವಾಚ್ ಮಾಡಿ ಇಲ್ಲದ ಟೈಮಲ್ಲಿ ಅವರು ಟೋಟಲ್ ಅಮೌಂಟ್ ಇದು ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ ಇವರು ಒಳ್ಳೆ ಕೆಲಸ ಮಾಡಿ ಒಟ್ಟಾಗಿ 1,16,00,000 ಅಮೌಂಟ್ದು ಕ್ಯಾಶ್ ಮತ್ತು ಇದು ವಾಚ್ ಒಂದು ರಿಕವರಿ ಮಾಡಿದ್ದಾರೆ ಅವರು, ಗೋಲ್ಡ್ ಚೈನ್. ಇದೆಲ್ಲ 3 ಗಾಡಿ ಅವರು ಚೇಂಜ್ ಮಾಡಿ, ಮತ್ತು ನಿಮಗೆ ಅಲ್ಲಿ ತೋರಿಸಿದ್ರೆ ಅವರು ಯಾವ ರೀತಿ ಹೆಲ್ಮೆಟ್ ಯೂಸ್ ಮಾಡಿ, ಫೋನ್ ಕೂಡ ಯೂಸ್ ಮಾಡಲಿಲ್ಲ. ಆದರೆ ನಮ್ಮ ಟೀಮ್ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿ ಪ್ರಯತ್ನ ಮಾಡಿ ಅವರು ಎಲ್ಲ ರಿಕವರಿ ಮಾಡಿದ್ದಾರೆ. ಈ ಟೀಮ್ ಅವರು ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೆ ಎಲ್ಲೆಲ್ಲಿ ಅವರು ಹೋಗಿದ್ರು ಅಲ್ಲಿ ಎಲ್ಲ ಫಾಲೋ ಮಾಡಿ ಅವ್ರಿಗೆ ಮಾಡಿ. ಇದರಲ್ಲಿ ಇಬ್ಬರು ಯಾರು ಆರೋಪಿ ಇದ್ದಾರೆ, ಅವರು ಇಬ್ಬರದ್ದು ಯಾವುದು ಹಳೆ ರೆಕಾರ್ಡ್ಸ್ ಕೂಡ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಟೆಕ್ಟ್ ಆಗಲಿಕ್ಕೆ ಸಮಸ್ಯೆ ಆಗಿತ್ತು. ಬಟ್ ಅವ್ರು ಕೊನೆಗೆ ಡಿಟೆಕ್ಟ್ ಮಾಡಿದ್ದಾರೆ.
ಒಳ್ಳೆ ಕೆಲಸ ಮಾಡಿ ನಮ್ಮ DCP ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅವ್ರದ್ದು ಟೀಮ್ ಅವರು ಬನ್ನಿ. ಮೂರ್ನಾಲ್ಕು ಥರ ಬಿಸ್ನೆಸ್ ಇದೆ, ಎಲ್ಲದರಲ್ಲಿ ಕ್ಯಾಶ್ ಡೀಲಿಂಗ್ ಅವ್ರದ್ದು ಇರ್ತದೆ. ರಿಯಲ್ ಎಸ್ಟೇಟ್ ಇಲ್ಲ ಇಲ್ಲ IT ಗೆ ರೆಫರ್ ಮಾಡ್ತೀವಿ ರಿಫರ್. ಅವ್ರಿಗೆ ಮಾಹಿತಿ ಇತ್ತು, ಅದಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲ ಮಾಡಲಿಲ್ಲ. ಮೊದಲೇ ಪರಿಚಯ ಇತ್ತು ಅವ್ರಿಗೆ, ಅವ್ರದ್ದು ಬಿಸ್ನೆಸ್ ಬಗ್ಗೆ ಇವ್ರಿಗೆ ಗೊತ್ತಿತ್ತು. ಇವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಹೇಳಿದ ವೆಜಿಟೇಬಲ್ದು ಇದೆ, ಪ್ಲಸ್ ಇದು ಸ್ಕ್ರ್ಯಾಪ್ ಡೀಲಿಂಗ್. ಟೊಮ್ಯಾಟೊ ಓಕೆ, ಚಲೋ, ಗುಡ್. KR ಪುರಂ ವ್ಯಾಪ್ತಿಯಲ್ಲಿ ವೈಟ್ ಫೀಲ್ಡ್ ಡಿವಿಷನಲ್ಲಿ ಒಂದು HPT ಡಿಟೆಕ್ಟ್ ಆಗಿದೆ. ಈ ಪರ್ಟಿಕ್ಯುಲರ್ HPTಯಲ್ಲಿ ಒಬ್ಬ ಆರೋಪಿ ಮೇಲೆ 4 ಕೇಸ್ ಇದೆ. ಶಿವಾಜಿನಗರ್, ಉಪ್ಪಾರ್ಪೇಟ್, ವಿವೇಕ್ ನಗರ್ ಮತ್ತು RT ನಗರಲ್ಲಿ. ಈ 4 ಕಡೆ ಹೌಸ್ ಥೆಫ್ಟ್ ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಆರೋಪಿಗೆ ಹಿಡಿದ ಮೇಲೆ 17 ಕೇಸಸ್ ಡಿಟೆಕ್ಟ್ ಆಗಿದೆ KR ಪುರಂ ಮತ್ತು ರಾಮಮೂರ್ತಿ ನಗರ್ ವ್ಯಾಪ್ತಿಯಲ್ಲಿ. ಇನ್ನೂ ಕೆಲವು ರಿಕವರಿ ಬಾಕಿ ಇದೆ. ಆದರೆ ಯಾಕೆಂದರೆ ಇದು ಕಳೆದ 1.5 ವರ್ಷದಿಂದ ಅವರು ಆಪ್ರೇಟ್ ಮಾಡ್ತಾಯಿದ್ರು. ಸದ್ಯಕ್ಕೆ ಅವ್ರ ಕಡೆಯಿಂದ ಏನೇನು ರಿಕವರಿ ಇದೆ ಅದು ಅಂದಾಜು ಅರ್ಧ kg ಗೋಲ್ಡ್, ಅಂದಾಜು 1.5 kg ಸಿಲ್ವರ್ ಮತ್ತು ಕ್ಯಾಶ್ ಎಲ್ಲ ಸೇರಿ 70 lakhsದು ರಿಕವರಿ ಮಾಡಿದ್ದಾರೆ ಅವರು KR ಪುರಂ. Thank you. ವೆಸ್ಟ್ ಡಿವಿಷನ್ ಗೋವಿಂದರಾಜ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 120 ಮೊಬೈಲ್ ಫೋನ್ಸ್ ರಿಕವರಿ ಆಗಿದೆ. ಇದು ಕೆಲವು ರಿಕವರಿ ಆದಮೇಲೆ ಆರೋಪಿ ಫಸ್ಟ್ ಸಿಕ್ಕರು. ಆರೋಪಿ ಆದಾದಮೇಲೆ ಯಾರು ರಿಸೀವರ್ಸ್ ಇದ್ರು ಅವ್ರಿಗೆ ಅರೆಸ್ಟ್ ಮಾಡಿದರೆ ಟೋಟಲ್ 4 ಜನ ಆರೋಪಿ, 2 ಯಾರು ಸ್ನ್ಯಾಚ್ ಮಾಡ್ತಾಯಿದ್ರು, ಇನ್ನಿಬ್ಬರು ರಿಸೀವರ್ಸ್. ಇದೆಲ್ಲ ಆದಮೇಲೆ ಆ ಭಾಗದಲ್ಲಿ ಮೊಬೈಲ್ದು ಸ್ನ್ಯಾಚಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಸ್ ಆಫ್ ನಾವು 120 ಮೊಬೈಲ್ಸ್ ರಿಕವರಿ ಆಗಿ 18 lakhs ವರ್ತ್ದು ರಿಕವರಿ ಆಗಿದೆ. ಬನ್ನಿ. Okay. Thank you. Yes, questions? ಸಿದ್ದಾಪುರ ಕಸ್ಟಡಿನೂ ಇದೆ, ಹೋಪ್ಫುಲ್ ಇದ್ದೀವಿ. 9 ಲಕ್ಷ ಬಾಕಿ ಇದೆ. 9 ಲಕ್ಷ ಇಲ್ಲ, ಆಲ್ರೆಡಿ ನಾವು ಡಿಸ್ಕಷನ್ ಆಗಿದೆ. ನಮ್ಮ ಯೂನಿಟಿಂದ ಬೇರೆ ಅವ್ರಿಗೆ ಏನೋ ಅವ್ರಿಗೆ ಅರ್ಹತೆ ಇದೆ, ಆ ಪ್ರಕಾರ ರಿವಾರ್ಡ್ಸ್ ನಾವು ಪ್ರಪೋಸ್ ಮಾಡ್ತೀವಿ ಮೇಲಾಧಿಕಾರಿ. ಅಲ್ಲ ಅಂದರೆ ನಾವು ಯೂನಿಟ್ ಹೆಡ್ ಆಗಿ ನಾವು ರೆಕಮೆಂಡ್ ಮಾಡ್ಬೋದು. ಕರೆಕ್ಟು. ಅದರಲ್ಲಿ 3-4 ಥರ ಇದೆ. ಸೊ ಎಲ್ಲದು ಒಂದು ಟೀಮ್ ಇದೆ ಅಲ್ಲ, ಆ ಟೀಮಲ್ಲಿ ಯಾರಿಗೆ ಏನು ಸಿಕ್ಕಿಲ್ಲ
ಮತ್ತು ಯಾರ್ದು ಏನು ಪಾತ್ರ ಇದೆ ಅದು ನೋಡ್ಕೊಂಡು ನಾವು ರೆಕಮೆಂಡ್ ಮಾಡ್ತೀವಿ. ವೈರ್ಲೆಸ್ ಇಲ್ಲ, ಬೇರೆ ಸ್ಟೇಟ್ ಅವ್ರ ಬಗ್ಗೆ ನಾವು ಲೆಟರ್ ಬರಿತಾ ಇದ್ದೀವಿ ಅವರು ಅಲ್ಲಿ ಯೂನಿಟ್ ಹೆಡ್ಗೆ. ವೈರ್ಲೆಸ್ದು ನಾವು ಸೆಪ್ರೇಟಾಗಿ ವೈರ್ಲೆಸ್ ನಮ್ಮ DCP ಇದಾರಲ್ಲ ಕಂಟ್ರೋಲ್ ರೂಮ್, ಅವ್ರದ್ದು ಲಿಸ್ಟ್ ತೊಗೊಂಡು ನಾವು ಅವ್ರಿಗೆ ಮಾಡ್ತೀವಿ. ಅದು ಒಳ್ಳೆಯದು, ನೀವು ರಿಮೈಂಡ್ ಮಾಡಿದರೆ ನಾವು DCP ಕಮಾಂಡ್ ಸೆಂಟರ್ ಕಡೆಯಿಂದ ಮಾಡಿಸ್ತೀವಿ. ನಡೀತಾ ಇದೆ ಅದು, ನಾನು ಹೇಳಿದೆಲ್ಲ ಈಗ, ಯಾಕೆಂದರೆ PC ಕಸ್ಟಡಿಯಲ್ಲಿ ಇದ್ದಾರೆ ಅವರು. ಸೊ ಕೆಲವು ಇಲ್ಲ ಅದು ನ್ಯಾಚುರಲ್ ಆಗಿ ಅವ್ರದ್ದು ಇವ್ರ ಕ್ವೆಶನ್ನಲ್ಲಿ ಏನಾದರೂ ಇನ್ನೂ ಡೀಟೇಲ್ ನಮ್ಗೆ ಗೊತ್ತಾದರೆ ಅದೇ ಬರೆದು ಕೊಡ್ತೀವಿಲ್ಲ, ಅದೇ ಬರೆದು ಕೊಡ್ತೀವಿ ನಿಮ್ಮದು ಇಂಥ ನಿರ್ದಿಷ್ಟ ರೋಲ್ ಇದೆ ಅಂತ. ಸದ್ಯಕ್ಕಿಲ್ಲ, ಬಟ್ ಓಪನ್ ಇದೆ ನೋಡಿ, ನಡೀತಾ ಇದೆ. ಕೇಸ್ ಇನ್ನೂ ನಡೀತಾ ಇದೆಲ್ಲ. ಅದಕ್ಕೆ PC ಕಸ್ಟಡಿಯಲ್ಲಿ ತನಿಖೆ ಮಾಡ್ತಾ ಇದ್ದೀವಿ. ಯಾರು ಮುಗಿಸಿಲ್ಲ. ಓಕೆ, 9 ಜನ. ಬೇರೆ ಆದರೆ ನಿಮ್ಗೆ ಗೊತ್ತಾಗುತ್ತೆ.